ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕವಿತಾಸ್ ಕಿಚನ್. ನಾನಿವತ್ತು ನಿಮಗೆ ಬದನೆಕಾಯಿ ತವಾ ಫ್ರೈ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಟೇಸ್ಟನ್ನು ಸಖತ್ತಾಗಿ ಬಂದೆ. ಬನ್ನಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಫ್ಲೋರ್ ಹಿಟ್ಟು, ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅರಿಶಿನ, ಉಪ್ಪು, ಖಾರದ ಪುಡಿ, ಎಣ್ಣೆ, ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೀ ಸ್ಪೂನ್ ಕಡಲೆ ಹಿಟ್ಟು, 1 ಟೀ ಸ್ಪೂನ್ ಜೋಳದ ಹಿಟ್ಟು, 1 ಟೀ ಸ್ಪೂನ್ ಕಾರ್ನ್ಫ್ಲೋರ್, 2 ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ತುಂಬಾ ಗಟ್ಟಿ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪನೇ ತೆಳುವಾಗಿ ಮೀಡಿಯಮ್ ನೋಡ್ಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾನು ಒಂದು ಅರ್ಧ ಲಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೇಮ್ ಕಬಾಬ್ ಪೌಡರ್ ಥರನೇ ಇದೆ ಇದು, ಆದರೆ ಕಬಾಬ್ ಪೌಡರ್ ಅಲ್ಲ, ಹೋಮ್ ಕಬಾಬ್ ಪೌಡರ್. ಇದಕ್ಕೆ ಇವಾಗ ನಾನು ಬದನೆಕಾಯಿ ಪೀಸಸನ್ನು ಹಾಕ್ಕೊತಾ ಇದ್ದೀನಿ. ಬದನೆಕಾಯಿ ಪೀಸಸನ್ನು ಈ ಥರ ಒಳಗಿನೇ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಮಸಾಲೆ ಅದರಲ್ಲಿ ಸೇರ್ಕೊಳ್ಳೋದಿಲ್ಲ. ನೋಡಿ, ಅದಕ್ಕೇ ಎಲ್ಲ ಬದನೆಕಾಯಿ ಪೀಸಸಿಗೂ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಎಲ್ಲ ಬದನೆಕಾಯಿ ಪೀಸನ್ನು ನಾನು ಮಸಾಲೆಯಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 10 ರಿಂದ 15 ನಿಮಿಷ ಫ್ರಿಜ್ನಲ್ಲಿ ಇಟ್ಕೊತಾ ಇದ್ದೀನಿ. 15 ನಿಮಿಷ ಆಯಿತು. ಇವಾಗ ಫ್ರಿಜ್ನಿಂದ ನಾನು ಹೊರಗೆ ತೆಗಿದ್ದೀನಿ. ಇದನ್ನು ತವಾ ಫ್ರೈ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಚಿರೋಟಿ ರವೆ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ದಪ್ಪದು ಇಲ್ಲ, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇದ್ದಿದ್ದನ್ನೇ ರವೆ ತೊಗೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇಲ್ಲಿ ನಾನು ಒಂದು ಬಾಗೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅಂದರೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಎಣ್ಣೆ ಇದ್ದಷ್ಟು ನನಗೆ ಕ್ರಿಸ್ಪಿನೆಸ್ ಬಾಯಲ್ಲಿ ಸಿಗುತ್ತೆ. ನೋಡಿ, ಫಿಶ್ ಅಲ್ಲ, ಆದರೆ ಬದನೆಕಾಯಿ ಫಿಶ್. ಒಂದು ಭಾಗ ಬೆಂದ್ಕೊಳ್ಳಿ, ಇನ್ನೊಂದು ಭಾಗ ನಾನು ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ಮಕ್ಕಳು ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಖುಷಿಯಾಗೂ ತಿಂತಾರೆ. ತಿನ್ನಲಾರ್ದವ್ರು ಪ್ರೀತಿಯಿಂದನೂ ತಿಂತಾರೆ. ಒಮ್ಮೆ ಖಂಡಿತವೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ಎನಿ ಟೈಮ್ ನಾವು ಮನೆಯಲ್ಲಿ ಈ ಥರ ಬದನೆಕಾಯಿ ಇದ್ದರೆ ಮಾಡ್ಕೊಂಡು ತಿನ್ಬೋದು. ನೋಡಿ, ಬದನೆಕಾಯಿ ಫಿಶ್ ರೆಡಿ ಟು ಸರ್ವ್. ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ನಾನು ತುಂಬಾ ಸುಲಭವಾಗಿ ಬದನೆಕಾಯಿ ತವಾ ಫ್ರೈ ಮಾಡೋದನ್ನು ತೋರಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಅನ್ನು ಒತ್ತಲು ಮರಿಬೇಡಿ. ನಮಸ್ಕಾರ.